ಕರ್ನಾಟಕದಲ್ಲಿ ವಿರೋಧ ಪಕ್ಷ ಮತ್ತು ವಿರೋಧ ಪಕ್ಷದ ನಾಯಕರು ಮತ್ತು ಕನ್ನಡ ಮೀಡಿಯಾ ಚಾನಲ್ಗಳು ಸತ್ತೋಗಿವೆ ಅಂತೇಳಿ ಅಂತ ಅನಿಸ್ತಿದೆ. ಇವರಿಗೆ ಒಂದು ತರ್ಪಣ ಮತ್ತು ಬಿಟ್ಟು ತಿಥಿ ಊಟನೂ ಹಂಚಬೇಕಾಗಿದೆ. ಯಾಕಂತಂದರೆ ಕರ್ನಾಟಕದಲ್ಲಿ ಹಲವಾರು ಸಮಸ್ಯೆಗಳಿದ್ದರೂ ಇವರು ಅದನ್ನ ಬಗೆಹರಿಸೋಕ್ಕೆ ನೋಡ್ತಾ ಇಲ್ಲ. ಒಬ್ಬ ವಿರೋಧ ಪಕ್ಷದ ಸ್ಥಾನವನ್ನು ಹೆಂಗೆ ಉಪಯೋಗಿಸ್ಬೇಕನ್ನೋದು ನಮ್ಮ ಕರ್ನಾಟಕದ ವಿರೋಧ ಪಕ್ಷದ ನಾಯಕರಾದ ಅತ್ಯಂತ ಘಟಾನುಘಟಿ ನಾಯಕರಾದಂಥ ಸನ್ಮಾನ್ಯ HD ದೇವೇಗೌಡರು ನೋಡಿ ಕಲಿಬೇಕು ಮತ್ತು ಸಿದ್ದರಾಮಯ್ಯನವ್ರು ನೋಡಿ ಕಲಿಬೇಕು. HD ದೇವೇಗೌಡರು ವಿಧಾನಸಭೆಯಲ್ಲಿ ಗುಡುಕ್ತಾ ಇದ್ರು ಅಂತಂದರೆ ಅಂಥ ಧೀಮಂತ ನಾಯಕ ಅರಸರವರು ದೇವೇಗೌಡರ ಇದಾನಪ್ಪ ಚೆನ್ನಾಗಿ ಪ್ರಿಪೇರ್ ಆಗೇ ಬರಬೇಕು ಅಂತ ಹೇಳಿ ಅಂತಿದ್ರಂತೆ. ಅಂದರೆ ವಿರೋಧ ಪಕ್ಷದ ನಾಯಕಾಗಿ ಅವರು ಒಂದೊಂದು ಮಾತುಗಳನ್ನು ತಿಳ್ತಾ ಇದ್ದರೆ ದೇವರಾಜ ಅರಸರು ಅದನ್ನೇ ರೆಸ್ಪೆಕ್ಟ್ ಮಾಡಿ ದೇವೇಗೌಡ ಇದ್ದಾನೆ ಚೆನ್ನಾಗಿ ಪ್ರಿಪೇರ್ ಆಗಿ ಬರಬೇಕು ಅಂತೇಳಿ ದೇವೇಗೌಡರ ಬಗ್ಗೆ ಒಳ್ಳೆ ಗೌರವದಿಂದ ಮಾತಾಡ್ತಾಯಿದ್ರಂತ. ಇತ್ತೀಚೆಗೆ ಸಿದ್ದರಾಮಯ್ಯನವರು ನನಗೆ ನೆನಪಾಗುತ್ತೆ 2019ರಲ್ಲಿ ಸಿದ್ದರಾಮಯ್ಯನವರು ಏನಂದ್ರೆ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾದಾಗ ಮೀಡಿಯಾದವ್ರು ಹೇಳ್ತಾರೆ, ಸರ್ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕ ಆಗಿದ್ದಾರೆ ಅಂತ ಹೇಳಿ BS ಯಡಿಯೂರಪ್ಪನವ್ರಿಗೆ ಹೇಳಿದಾಗ, ಹೌದಪ್ಪ ಇನ್ಮೇಲೆ ಹೆದರಬೇಕಾಗಿದೆ, ಯಾಕಂದರೆ ವಿರೋಧ ಪಕ್ಷದ ನಾಯಕರಾಗಿ ಬರ್ತಾ ಇರೋದು ಸಿದ್ದರಾಮಯ್ಯನವರು ಅಂತ ಹೇಳಿ ಇದೆ. ಅದನ್ನ ಇಟ್ಕೊಂಡು ಸಿದ್ದರಾಮಯ್ಯನವರ ಅಭಿಮಾನಿಗಳು ಅದನ್ನ ವೈರಲ್ ಮಾಡಿದ್ರು. ನನಗನ್ಸುತ್ತೆ ಇವರಿಬ್ಬರು ಅತ್ಯಂತ ಸಮರ್ಥ ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿಸಿದ್ರು. ಸರ್ಕಾರದ ಆಡಳಿತ ಲೋಪದೋಷಗಳನ್ನು ಜನತೆಯ ಮುಂದೆ ಇಟ್ಟವರು. ಆದರೆ ಈಗಿನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ R ಅಶೋಕ್ನವರು ಜಾತಿ ಮತ್ತು ಅನುಭವದ ಆಧಾರದ ಮೇಲೆ ಹಿರಿತನದ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದು ಇವ್ರಿಗೆ 7 ಕಾಸು ಕಿಮ್ಮತ್ತಿಲ್ಲ. ಇವ್ರಿಗೆ ಎಷ್ಟು ಕಿಮ್ಮತ್ತಿದೆ ಅಂತಂದರೆ ಈ ವಿದ್ಯಾಕಾಶಿ ಆದಂಥ ಧಾರವಾಡದಲ್ಲಿ ಇವರ ಅಸೆಂಬ್ಲಿಗೆ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆ ಮಾಡೋಕ್ಕೆ ಬಂದಾಗ ವಿದ್ಯಾರ್ಥಿಗಳೇ ಇವ್ರನ್ನ ಹಿಮ್ಮೆಟ್ಟಿಸಿದ್ರು. ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಹಿಮ್ಮೆಟ್ಟಿಸ್ತಂದರೆ BJPಯವರಿಗೆ ಒಂದು ಚಾಳಿದೆ, ಏನಾದರೂ ಪ್ರಾಬ್ಲಮ್ ಬಂದಾಗ ಭಾರತ್ ಮಾತಾಕಿ ಅಂತೇಳಿ ಒಂದು ಘೋಷಣೆ ಘೋಷಿಸ್ತಾರೆ. ಅಂಥ ಘೋಷಣೆ ಘೋಷಣೆಗೆ ಹೋಗಿ ಇವ್ರನ್ನ ನೀವು ಬಾರಕ್ಕೆ ಹೋಗಬೇಡಿ, ಮಾತಾಡೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ಅಂಥ ಅವಮಾನವನ್ನು ತೆಗೆದುಕೊಂಡು ಬಂದವರು ಮಿಸ್ಟರ್ R ಅಶೋಕ್. ಇವರು ಅದೇನಂತಾರಲ್ಲ, ಹಿರಿತನ ಮತ್ತು ಜಾತಿ ಆಧಾರದ ಮೇಲೆ ಮಾಡಿದರೆ ಒಂದು ಏನಂತಾರಲ್ಲ, ಒಂದು ಗಟ್ಟಿ ಪೊಸಿಷನ್ಗೆ ಸಂವಿಧಾನಾತ್ಮಕ ಹುದ್ದೆಗೆ ಗೌರವ ನೀಡಿದಂತ ಆಗಲ್ಲ. ಈ BJPಯವರಿಗೆ ಮುಂದಿನ ವರ್ಷ ಏನಾದರೂ ಅಧಿಕಾರಕ್ಕೆ ಬರಬೇಕಂದ್ರೆ 2028ಕ್ಕೆ ಅಸೆಂಬ್ಲಿಗೆ ಅಧಿಕಾರಕ್ಕೆ ಬಂದರೆ ಮೊದಲು ಈ ಅಶೋಕನ್ನು ಚೇಂಜ್ ಮಾಡಬೇಕು. ಆಮೇಲೆ ಈ ಮೀಡಿಯಾದವ್ರ ಕತೆ ಏನಂತಂತಂದರೆ, ಮಮತಾ ಬ್ಯಾನರ್ಜಿ ಪಕ್ಷ ಡಿವೈಡ್ ಆಗುತ್ತಂತಂದರೆ ಮಾತಾಡ್ತಾರೆ, ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡ್ತಾರೆ. ಉದ್ಧವ್ ಠಾಕ್ರೆ ರಾಜ ಠಾಕ್ರೆ ಇಬ್ಬರು ಕೂಡಿ ಮುಂಬೈನ ಕಾರ್ಪೊರೇಷನ್ ಎಲೆಕ್ಷನ್ಗೆ ಹೋಗಂದಿದ್ರೆ ಮಾತಾಡ್ತಾರೆ. ಸಿದ್ದರಾಮಯ್ಯ ನಾನ್ ವೆಜ್ ತಿಂದನೋ ವೆಜ್ ತಿಂದನೋ ಅಂತಂದರೆ ಮಾತಾಡ್ತಾರೆ, ಗಂಟೆಗಟ್ಟಲೆ ಡಿಬೇಟ್ ಮಾಡ್ತಾರೆ. ಈ ಕಳ್ಳರು ಕರ್ನಾಟಕದಲ್ಲಿ ಬಿಡದಿ ಟೌನ್ಶಿಪ್ ಆಗ್ತಾಯಿದೆ. ಕರ್ನಾಟಕದಲ್ಲಿ ಬಿಡದಿ ಟೌನ್ಶಿಪ್ ಸುಮಾರು 9600 ಎಕರೆನ ಒತ್ತುವರಿ ಮಾಡ್ಕೊಳಕ್ಕೆ ನೋಡ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು. ಅದನ್ನು ಬಂಜರು ಭೂಮಿ ಅಂತ ಇದ್ದಾರೆ. ಒಂದು ಏನಂತಂದರೆ ಆ ನೀರಿನ ಗುಮಿ, ನಾವೇನಂತಿಲ್ಲ ವಾಟರ್ ಟ್ಯಾಂಕ್ ಅಂತಿರಲ್ಲ ನೀವು, ವಾಟರ್ ಟ್ಯಾಂಕ್ ಮೇಲೆ ನಿಂತ್ಕೊಂಡು ನೋಡಿದ್ರಂದ್ರೆ ಸುತ್ತಮುತ್ತಲ ಹಸಿರು, ಮಲೆನಾಡನ್ನೇ ನಾಚಿಸುವಂಗೆ ರಾಮನಗರದ ಬಿಡದಿ ಎಲ್ಲಿ 9600 ಎಕರೆ ಜಮೀನು ಹಚ್ಚ ಹಸಿರಿನಿಂದ ಹೊಳಿತಿದೆ. ಅಂದರೆ ಮಲೆನಾಡನ್ನೇ ನಾಚಿಸ್ತಿದೆ. ಇಂಥ ಸಮಯದಲ್ಲಿ ಈ ಕಳ್ಳರು ಒಂದು ದಿವಸ ಮೀಡಿಯಾ ಕವರೇಜ್ ಮಾಡ್ತಾಯಿಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾದಗಳು. ಇವರು ರೊಕ್ಕಕ್ಕೆ ಏನಾದರೂ ಮಾರ್ಕೊಂಡಿದ್ದಾರೆ. ಯಾವನಾದರೂ ಒಬ್ಬನ ರಾಜಕಾರಣಿ ಬಂತಂದರೆ ಅವನ ಹಿಂದೆ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾರೆ. ಮನೆ ಬಸ್ನಗೂಡ ಯತ್ನಾಳ್ ಬಂದಂತೇಳಿ ಹೋಗ್ತಾರೆ, ಅವತ್ತು ಕ್ಯಾಮ್ರಾ ಹಿಡ್ದು ಮಾತಾಡ್ತಾರೆ. ಕುಮಾರಸ್ವಾಮಿ ಹೋದಂತಂದರೆ ಅಷ್ಟೇ ಮಾತಾಡ್ತಾರೆ. ರೈತರು ದಿನನಿತ್ಯ ಅನಿರ್ದಿಷ್ಟದವನಿಗೆ ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತು ಅಲ್ಲಿ ಭೂಮಿಯ ಬೆಲೆನೇ 1 ಕೋಟಿಗಿಂತ ಹೆಚ್ಚು ಬೀಳ್ತಿದೆ. ಆದರೆ ಭೂಮಿ ಒಂದು ಸಲ ಕಳ್ಕೊಂಡ್ರೆ ಮತ್ತೆ ಬರೋದಿಲ್ಲ. ಭೂಮಿ ಇದ್ದರೆ ಅದು ಸತತವಾಗಿ ಆದಾಯವನ್ನು ನೀಡುತ್ತೆ. ಆದರೆ ದುಡ್ಡು ಒಂದು ಸಲ ಬಂದರೆ ಅದು ಹೋಗೇ ಬಿಡುತ್ತೆ. ರೈತರ ಪರಿಸ್ಥಿತಿ ಕೇಳೋರು ಯಾರಿದ್ದಾರೆ ಇಲ್ಲಿ? ಏನು ಮೇನ್ ಸ್ಟ್ರೀಮ್ ಮೀಡಿಯಾದಗಳು ಮಾರ್ಕೊಂಡಿವೆ. ಅಂದರೆ ಯಾವುದಾದ್ರೂ ರಾಜಕಾರಣಿನೇ ಬರಬೇಕು ಆ ವಿಷಯದ ಮುದ್ದೆಯನ್ನು ಹಿಡ್ಕೊಂಡು. ಇಂಥ ಚಿಲ್ಲರೆ ರಾಜಕಾರಣವನ್ನು ಮಾಡ್ತಿದ್ದಾರಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾದವರು, ನನಗೆ ಅಸಹ್ಯ ಅನ್ನಿಸ್ತಿದೆ. ಕರ್ನಾಟಕದವ್ರು ಯಾವುದಾದ್ರು ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡ್ತಾರೆ ರೀ.
ಅಲ್ಲ ಉದಯನಿಧಿ ಸ್ಟಾಲಿನ್ ಬೇಕಾಬಿಟ್ಟಷ್ಟು ಒಂದು ಹೇಳಿಕೆ ಕೊಡ್ತಾನಂದ್ರೆ ಆ ಹೇಳಿಕೆ ಬಗ್ಗೆ ಇಲ್ಲಿ ಗಂಟೆಗಟ್ಟಲೆ ಡಿಬೇಟ್ ಮಾಡ್ತಾರೆ ರೀ. ಹಾಂ, ಏನಿದ್ರ ಅರ್ಥ? 9,600 ಎಕರೆನ ಬಿಡದಿಯರು ಅಂದರೆ ಒಬ್ಬ ಮುಖ್ಯಮಂತ್ರಿ, ಜವಾಬ್ದಾರಿಯುತ ಮುಖ್ಯಮಂತ್ರಿ ಬಂಜರು ಭೂಮಿ ಅಂತ ಹೇಳ್ತಾ ಇರ್ತಾನೆ. ಅದನ್ನು ಕಂಡೆಮ್ ಮಾಡೋ ಶಕ್ತಿ ಇಲ್ಲ ಅಂತಂದರೆ ಪ್ರಜಾಪ್ರಭುತ್ವದ 4ನೇ ವ್ಯವಸ್ಥೆ, 4ನೇ ಅಂಗ ಅಂತೇಳಿ ಎದಕ್ಕೆ ಕರೆಸ್ಕೊಂತಿದ್ದಾರೆ ನೀವು? ಶೇಮ್ ಅನ್ನಿಸ್ತಾ ಇಲ್ವಾ ಮೇನ್ ಸ್ಟ್ರೀಮ್ ಮಾಡಿದವರಿಗೆ ಮತ್ತು ವಿರೋಧ ಪಕ್ಷದ ನಾಯಕರು? ವಿರೋಧ ಪಕ್ಷದ ನಾಯಕರೇ, ಸಿದ್ದರಾಮಯ್ಯನವ್ರು ಒಂದು ಉದಾಹರಣೆ ಕೊಡ್ತಿದ್ದೇನೆ. ನಾನು ದೇವೇಗೌಡರು ಅರ್ಭಟ ನೋಡಿಲ್ಲ, ಬಟ್ ದೇವೇಗೌಡರು ಭಾಳ ಭಯಂಕರವಾಗಿದ್ದರು ಅಂತೇಳಿ ನಮಗೆ ಇತಿಹಾಸ ತಿಳಿಸ್ಕೊಡುತ್ತೆ. ಬೇಕಾದರೆ ನೀವು ಅದನ್ನೇ ನಿಮ್ಮ ಸದನದ ಕಡತಗಳಲ್ಲಿ ಹೋಗಿ ತೆಗೆದುಕೊಳ್ಳಿ. ಇತ್ತೀಚೆಗೆ ಸಿದ್ದರಾಮಯ್ಯನವ್ರು ನೋಡಿಕೊಳ್ಳಿ. ನಿಮ್ಮ ಸಿದ್ದರಾಮಯ್ಯನವರೇ ನಿಮ್ಮ ಪಕ್ಷ ಅಧಿಕಾರದಲ್ದಾಗೆ ನಿಮ್ಮನ್ನು ಹೆಂಗೆ ಕಟ್ಟಿ ಹಾಕ್ತಿದ್ರು, ನಿಮ್ಮನ್ನ ಹೆಂಗೆ ತಿಂದಾಕ್ತಾರೋ ನೋಡ್ಕೊಳ್ಳಿ. ಹಾಂ, ಅಲ್ಲೇ ಪಕ್ಕದಲ್ಲೇ ಬೆಂಗಳೂರು ಪಕ್ಕದಲ್ಲಿನೇ ಇದೆಯಪ್ಪ ಬಿಡದಿ. ಏನಾದರೂ ನಿಮಗೂ ಶೇರ್ ಇದೆಯಾ ಅದರಲ್ಲಿ? ಬಿಡದಿ ಟೌನ್ಶಿಪ್ಪಲ್ಲಿ ನಿಮಗೂ ಶೇರ್ ಇದೆಯಾ? ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಿಲ್ವಾ ರೀ? ಒಂದು ಪಾದಯಾತ್ರೆ ಮಾಡೋಕ್ಕಾಗಲ್ವಾ ನಿಮಗೆ ರೈತರ ಸಂಬಂಧಗ? ಹಾಂ, ಪಾದಯಾತ್ರೆ ಮಾಡ್ಕೊಂಡು ಸಿದ್ದರಾಮಯ್ಯನವ್ರು ಅಧಿಕಾರಕ್ಕೆ ಬಂದರೆ ನಿಮ್ಮದೇ ಬಳ್ಳಾರಿ ಪಾದಯಾತ್ರೆ ಮಾಡೋದು ತೊಟ್ಟೆ ಐತಿಹಾಸಿಕವಾಗಿ ಪಾದಯಾತ್ರೆ ಆಯಿತು. 2013ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಬರೋ ಕಾರಣ ಇತ್ತು. ನಾಚಿಕೆ ಬರಲ್ಲ ಅಂದರೆ ನಿಮಗೆ ರೈತರ ಬಗ್ಗೆ ಕಾಳಜಿ ಇರಲಾರ್ದಕ್ಕೆ. ಈ ಕಡೆ ಕೊಪ್ಪಳದಲ್ಲಿ ಬುಲ್ಲೋಟ ಎಂಬ ಒಂದು ಸಂಸ್ಥೆ ಬರಲ್ಲ ಅಂತೇಳಿ ಪಾಪ ಏನೋ ನಮ್ಮ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಮೌನಾಚರಣೆ ಮಾಡ್ತಾರೆ. 2 ವರ್ಷ ಆಯಿತು ಹತ್ತತ್ರ ಪ್ರತಿಭಟನೆ ಮಾಡಕತ್ತಿದ್ದು. ಅಲ್ಲಿರ್ತಕ್ಕಂಥ MLAಗಳು ಅಲ್ಲಿ ಬಂದು ಅಜ್ಜರು ಬಂದಾಗ, ಧರಣಿ ಕರೆದಾಗ, ಸ್ಟ್ರೈಕ್ ಮಾಡೋ ಅಂತ ಕರೆದಾಗ ಮಾತಾಡ್ತೀನಿ ಅಂತೇಳಿ ಕಿಸ್ತು ಹೋಗ್ತಾರೆ. ಆಮೇಲೆ ಅಲ್ಲಿ ಸದನದಲ್ಲಿ ಮಾತಾಡೋಂಗಿಲ್ಲ. ನೀವೇನು ಮಾಡಿದ್ರು? ಕೊಪ್ಪಳ ಭಾಗದ ಸಂಸದರು, ಶಾಸಕರು ಏನು ಮಾಡಿದ್ದಾರೆ? ಒಂದು ದಿವಸ ಆದರೆ ಇದ್ರ ಬಗ್ಗೆ ಸದನದಲ್ಲಿ ಮಾತಾಡ್ತೀರಾ? ನಾವು ಹೇಳ್ಕೊಳಕ್ಕೆ ಧರ್ಮದ ಪಕ್ಷ ಅಂತ ಹೇಳ್ತಿದ್ರೆ ಸರ್ಕಾರನ ಈ ವಿಷಯದಲ್ಲಿ ಕಟ್ಟಿ ಹಾಕಕ್ಕೆ ಬರೋಂಗಿಲ್ವ? ಬರೀ ಗ್ಯಾರಂಟಿ ಯೋಜನೆಯೇ ಸರ್ಕಾರದ ಸಾಧನೆ ಅಂತ ತಿಳ್ಕೊಂಡ್ರೆ ಈ ಸರ್ಕಾರವನ್ನು ಏನೇನು ಯಾವ್ಯಾವ ಜಿಲ್ಲೆಗೆ ಏನೇನು ಆಶ್ವಾಸನೆ ಕೊಟ್ಟಿತ್ತು? ಗ್ಯಾರಂಟಿ ಹೊರತಾಗಿ ಯಾವುದಾದ್ರೂ ಆಶ್ವಾಸನೆಗಳಿಗೆ ಈಡೇರಿಸಿದ್ದಾರೆ? ಅಲ್ಲ, ನೀವು ಈಡೇರಿಸಿಲ್ಲ, ನೀವು ಕೊಟ್ಟಿದ್ದ ಆದೇಶಗಳನ್ನ ಈಡೇರಿಸಿಲ್ಲ. ಆದರೆ ಆವಾಗ ಕ್ವಶನ್ ಮಾಡ್ತಿದ್ದು ಸಿದ್ದರಾಮಯ್ಯ. ಆ ಕ್ವಶನ್ ಮಾಡಿ ಅಧಿಕಾರಕ್ಕೆ ಬಂದರೆ, ಬರೀ ಗ್ಯಾರಂಟಿಯಿಂದ ಅಧಿಕಾರಕ್ಕೆ ಬಂದರೆ ಅಂದರೆ ಅದು ಸುಳ್ಳು. ನೀವು ಕೂಡ ಅದನ್ನ ಕ್ವಶನ್ ಮಾಡಿರಿ. ಗ್ಯಾರಂಟಿ ಹೊರತಾಗಿ ನೀವೇನು ಸಾಧನೆ ಮಾಡಿದ್ದೀರ ಅಂತೇಳಿ ಕ್ವಶನ್ ಮಾಡಿರಿ. ಬುಲ್ಲೋಟ ಕಂಪ್ನಿಯಿಂದ ಅಲ್ಲಿ ಬದನಾಳ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮ ಅಸ್ತವ್ಯಸ್ತಾಗಿದೆ. ಅಲ್ಲಿ ಹೋಗಿ ಒಂದು ದಿವಸ ಜೀವನ ಮಾಡಿ ನೀವು ಜೀವಿಸ್ತೀರಾ? ನಿಮ್ಮ ಮಕ್ಕಳನ್ನ ನೀವು ಬೇಡ, ನಿಮ್ಮ ಮಕ್ಕಳು ಒಂದು ದಿವಸ ಅದ್ರ ಕಳಿಸ್ತೀರಾ? ಇಂಥ ಒಂದು ಸಣ್ಣ ತುಂಡು ಸಿಕ್ಕಿರಂದರೆ ಸಿದ್ದರಾಮಯ್ಯನಂಥವ್ರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ನಿಮ್ಮನ್ನು ತಿಂದಾಕ್ತಿದ್ರು. ದೇವೇಗೌಡನವ್ರು ಅಂತ ಇದ್ದರೆ ತಿಂದಾಕ್ತಾಯಿದ್ರು. ನಮ್ಮ ಎಂತೆಂಥ ಸಂಸದೀಯ ಪಟುಗಳನ್ನು ಕೊಟ್ಟ ಹೆಮ್ಮೆ ಕರ್ನಾಟಕಕ್ಕಿದೆ. ಶಾಂತವೇರು ಗೋಪಾಲಗೌಡರು ಮಾಡಿದರೆ ಸದನ ಎಲ್ಲ ಗಪ್ಚುಪ್ಪಾಗುತ್ತೆ ಅಂತೇಳಿ ಕೇಳಿದ್ದಿದ್ದೆ. ರಮೇಶ್ ಕುಮಾರ್ ಇತ್ತೀಚಿನ ಸ್ಪೀಕರ್ ಆಗಿದ್ದರು. ಹಿಂದೆ ರಮೇಶ್ ಕುಮಾರ್ ಮಾತನಾಡಿದರೆ ಸದನ ಸೈಲೆಂಟ್ ಆಗ್ತಿತ್ತು. ಸಿದ್ದರಾಮಯ್ಯನವರು ಗರ್ಜಿಸಿದರೆ ಸೈಲೆಂಟ್ ಆಗ್ತಿತ್ತು. ಎಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಮ್ಮ ಅತ್ಯುತ್ತಮವಾಗಿ ವಿರೋಧ ಪಕ್ಷದ ಸ್ಥಾನವನ್ನು ನಿರ್ವಹಿಸಿದ್ದಾರೆ. ಇಂಥ ಸಮಯದಲ್ಲಿ BJP ಅವ್ರಿಗೆ ಏನು ದಾಡಿಯ? ಪಾಪ ಕುಮಾರಣ್ಣ ಏನೋ ಮಾತಾಡ್ತಿದ್ದ. ಕುಮಾರಣ್ಣ ಪಾಪ ಬಿಡದಿ ಅವರ ಜನತೆಗೋಸ್ಕರ ಮಾತಾಡ್ತಿದ್ದ. ಅವರು ಏನೋ ಕೇಂದ್ರಕ್ಕೆ ಕಳಿಸಿಬಿಟ್ಟಿದ್ದಾರೆ. ತಮ್ಮ ಪಕ್ಷವನ್ನು ಉಳಿಸ್ಕೊಳಕ್ಕೋಸ್ಕರ ಕೇಂದ್ರದಲ್ಲಿದ್ದಾರೆ. ಬಳ್ಳಾರಿಗೆ ಬಂದರೆ ಬಳ್ಳಾರಿಲಿ ಜೀನ್ಸ್ ಹಬ್ಬನ ಇಡೀ ದೇಶದ ಜೀನ್ಸ್ ಹಬ್ಬ ಮಾಡುತ್ತಂತ ಹೇಳಿ ಕಾಂಗ್ರೆಸ್ನವರು ಹೋಗ್ಬಿಡಿ. ಕಾಂಗ್ರೆಸ್ ಪಕ್ಷದ ಸುಪ್ರೀಮೋ ಮಿಸ್ಟರ್ ರಾಹುಲ್ ಗಾಂಧಿ ಬಂದು ಹೇಳ್ತಾರೆ, ಸಿದ್ದರಾಮಯ್ಯ DKC ನಾವು ಮಾಡೇ ಮಾಡ್ತೀವಿ ಅಂತ. ಎಲ್ಲಿಗೆ ಬಂತು? ಅದನ್ನೇನಾದರೂ ಇದು ಮಾಡಿದ್ದೀರಾ ರೀ? ಕೊಪ್ಪಳದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಅಂತಂದರೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಕೊಟ್ಟಿದ್ದೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸಕತ್ತಾರೆ. ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಕೊಪ್ಪಳಕ್ಕೆ ನೀಡಿದ್ದು ಅದೊಂದು ಸಾಧನೆ ಏನ್ರಿ? ಸಣ್ಣ ಪುಟ್ಟ ಶಕ್ತಿ ಯೋಜನೆಗಳಲ್ಲಿ ಬಸ್ ನಿಮ್ಮ ಕಾಲದಿಂದನೂ ಕಡಿಮೆ ಆಗಿವೆ. ನಿಮ್ಮ ಕಾಲದನ್ನು ಬಿಡಪ್ಪ. ಈಗ 2023ದಿಂದ ಏನಾಗಿದೆ ಅಂತೇಳಿ ಕ್ವಶನ್ ಮಾಡೋಕ್ಕೆ ನಿಮಗೇನು? ನಿಮ್ಮಂಥ ಸರ್ಕಾರ ಇದ್ದಷ್ಟು ಏನಂತಾರಲ್ಲ, ಅದು ನಿಮ್ಮಂಥ ವಿರೋಧ ಪಕ್ಷಗಳು ಇದ್ದಷ್ಟು ಕೂಡ ವೇಸ್ಟು. ಉತ್ತರ ಕರ್ನಾಟಕ ಕೈಗಾರಿಕೆಯಲ್ಲಿ ಬರ್ತಾವೆ ರೀ. ಮಾತೆತ್ತಿದ್ರೆ ಆ ಪ್ರಿಯಾಂಕಗೆ RSSನ ಅಕೌಂಟಬಿಲಿಟಿ ಕೇಳಿದ್ರೆ ಇದು ಮಾಡ್ತಿರಲ್ಲ. ಗುಲ್ಬರ್ಗಕ್ಕೆ ಎಷ್ಟು ಫ್ಯಾಕ್ಟ್ರಿ ತೊಗೊಂಡು ಹೋಗಿದ್ದಾರೆ, ಗುಲ್ಬರ್ಗಕ್ಕೆ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಕೇಳ್ತೀರಾ? ಬರೀ ನಿಮ್ಮ ಅಪ್ಪನೇ ತೆಗ್ಸೋಕ್ಕಾಗಲಿಲ್ಲ, ನಿಮ್ಮ ಅಪ್ಪನೇ ಬಗ್ಸೋಕ್ಕಾಗಿಲ್ಲ RSSನ, ನೀನೇನು ಬಗ್ಸ್ತೀಯ ಅಂತೇಳಿ ಕೇಳ್ತಾರೆ.
RSS ಆ್ಯಂಡ್ ಅಕೌಂಟಬಿಲಿಟಿ ಕೇಳಿದ್ದು ನಿಜ, ಅದು ಸತ್ಯವಾಗಿದ್ದು. ಎಲ್ಲ ಸಂಘ ಸಂಸ್ಥೆಗಳು ದೇಶದಲ್ಲಿ ನೋಂದಾಯಿತವಾಗಲೇಬೇಕು, ಅದಕ್ಕೆ ಅಕೌಂಟಬಿಲಿಟಿ ಇರಲೇಬೇಕು. ನೀವು ಪ್ರಿಯಾಂಕಾ ಖರ್ಗೆನ ಕ್ವಶನ್ ಮಾಡಿ. ನಿಮ್ಮಂಥ ಶತದಡ್ಡ ಶತಮೂರ್ಖ ಒಂದು ವಿರೋಧ ಪಕ್ಷವೂ ಇಲ್ಲ. ನಿಮ್ಮಂಥ ಎಷ್ಟು ಮೇನ್ ಸ್ಟ್ರೀಮ್ ಮ್ಯಾನೇಜ್ಗಳು ಕೊಚ್ಚಗಿಂತ ಕಡೆಯಾಗಿ ನಿರ್ವಹಿಸ್ತೇವೆ ಮೀಡಿಯಾಗಳು ಈ ವಿಷಯದಲ್ಲಿ. ಕರ್ನಾಟಕದ ನಾಡು ನುಡಿಗೋಸ್ಕರ ಅಂತೇಳಿ ಕರ್ನಾಟಕದ ಚಾನಲ್ಗಳು ಕರ್ನಾಟಕದ ನಾಡು ನುಡಿ ಬಗ್ಗೆ ಗೌರವ ಕೊಡಲಿಲ್ಲ, ನಾಡು ನುಡಿಗಳ ಬಗ್ಗೆ ಕ್ವಶನ್ ಎತ್ತಲಿಲ್ಲ ಅಂತಂದರೆ ನೀವು ನನಗೆ ಹೇಳೋ ಪ್ರಕಾರ ಶಬ್ದಗಳಲ್ಲಿ ನಿಲುಕೋದು ಅಷ್ಟು ಕಠಿಣವಾಗಿ ನಿಮ್ಮನ್ನು ನಿಂದಿಸ್ಬೇಕಂತ ಹೇಳಿ ಅನಿಸುತ್ತೆ. ಪ್ರಜಾಪ್ರಭುತ್ವದ 4ನೇ ಅಂಗ ಏನಾರು ಹೇಳಿದರೆ ನಾವು ಮೀಡಿಯಾ ಅಂದರೆ ನಾವೇ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳಿ ದೊಡ್ಡ ಹೆಮ್ಮೆಯಿಂದ ಮಾತಾಡ್ಕೊತೀರಿ, ಗರ್ವದಿಂದ ಮಾತಾಡ್ಕೊತೀರಿ. ಕನ್ನಡದ ಮಣ್ಣಿನ ಕನ್ನಡದ ಜನತೆಯ ಸಮಸ್ಯೆಗಳನ್ನು ಕೇಳೋಕ್ಕಾಗಲ್ದ? ಇವತ್ತು ಎಷ್ಟು ತಾಲೂಕುಗಳಲ್ಲಿ ಎಷ್ಟು ವರ್ಷಗಳಿಂದ ಏತ ನೀರಾವರಿ ಯೋಜನೆ ಆಗಬೇಕಂತ ಹೇಳಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಎಂದಾದರೂ ಇದು ಏನಾದರೂ ವಿಷಯ ಎತ್ತಿದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಕೇಳ್ತಾ ಇರೋದು. ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿದ್ರಾಗ ಎಷ್ಟು ಅಂದರೆ ಫಸ್ಟಿಗೆ ಅಂದರೆ ಪ್ರಥಮವಾಗಿ ಸ್ಟ್ರೈಕ್ ಮಾಡಿದಾಗ ನೀವು ಯಾವ್ದಾದ್ರೂ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಅದನ್ನ ದಾಖಲಿಸಿದ್ರೆ ನಾಚಿಕೆ ಬರಲ್ಲೇನ್ರಿ? ಒಬ್ಬ ರಾಜಕಾರಣಿ ಚಿಕನ್ ತಿಂದರೆ, ಒಬ್ಬ ರಾಜಕಾರಣಿ ಹುಚ್ಚು ಇದ್ದರೆ, ಒಬ್ಬ ರಾಜಕಾರಣಿ ಡ್ರೆಸ್ ಚೇಂಜ್ ಮಾಡಿದರೆ ಅದ್ರ ಬಗ್ಗೆ ಮಾತಾಡೋ ನೀವು ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿದಾಗ ನೀವು ಮಾತಾಡಲಿಲ್ಲ. ಒಬ್ಬ ಯೂಟ್ಯೂಬರ್ಸ್ ಕವರ್ ಮಾಡಿದಂತೆ ಯೂಟ್ಯೂಬರ್ಸ್ ಇದ್ದಂಥ ಯೋಗ್ಯತೆ ನಿಮ್ಗೆ ಇಲ್ಲವಲ್ಲಲ್ರಿ? ಕರ್ನಾಟಕದ ವಿಷಯಗಳ ಬಗ್ಗೆ ಮಮತಾ ಬ್ಯಾನರ್ಜಿ ಚೆಕ್ ಮಾಡಿ, ಓಕೆ ನೀವು ಚೆಕ್ ಮಾಡಿರಿ, ರಾಜಕೀಯ ವಿಚಾರಗಳನ್ನು ಚೆಕ್ ಮಾಡಿರಿ. ರಾಜಕೀಯ ವಿಚಾರಗಳು ಒಂದೇ ನ್ಯೂಸ್ ಚಾನೆಲಿಂದ ಒಂದೇ ಅಲ್ಲ, ನ್ಯೂಸ್ ಚಾನೆಲ್ನ ಒಂದೇ ಒಂದು ವಿಷಯ ವಸ್ತು ಅಲ್ಲ. ಕನ್ನಡ ಮಣ್ಣು ಕನ್ನಡ ಹೆಸರಿನಲ್ಲಿ ನೀವೇನಾದರೂ ಒಂದೊತ್ತು ಊಟ ಮಾಡ್ತಿದ್ದೀನಿ, ಒಂದೊತ್ತು ಆರಾಮಾಗಿದ್ದೇನೆ, ಈಗಿರೋ ಪೊಸಿಷನ್ನನ್ನು ಸ್ಥಾನಮಾನವನ್ನು ಎಂಜಾಯ್ ಮಾಡ್ತಿದ್ದರೆ ಅದು ಕನ್ನಡ ನಾಡಿನ ಭಿಕ್ಷೆ. ಅದು ಒಬ್ಬ ಪೊಲಿಟಿಷಿಯನ್ ಆಗಲಿ, ಒಬ್ಬ ಪತ್ರಕರ್ತನಾಗಲಿ, ಒಬ್ಬ ಪತ್ರಿಕೋದ್ಯಮಿ ಆಗಲಿ, ಅದನ್ನು ಬಿಟ್ಟು ಕನ್ನಡ ನಾಡಿನ ಜನತೆಯ ತೆರಿಗೆಯನ್ನು ಉಂಡುಬಿಟ್ಟು ಕನ್ನಡ ಜನತೆಯಿಂದ ಉದ್ಧಾರ ಆಗಿಬಿಟ್ಟು ಕನ್ನಡ ಜನತೆಗೆ ಅನುಕೂಲಕವಾಗಿರತಕ್ಕಂಥ ಕನ್ನಡ ಜನತೆ ಅಭಿವೃದ್ಧಿಗೋಗಿರಬೇಕಾದಂಥ ಕೆಲಸಗಳನ್ನು ನೀವೇನಾದರೂ ಮಾಡ್ತೀರಾ? ಶೇಮ ನೀವು. ನಮ್ಮಲ್ಲಿ ಕರ್ನಾಟಕದಲ್ಲಿ ವಿರೋಧ ಪಕ್ಷವೂ ಸತ್ತಿದೆ, ಮೀಡಿಯಾಗಳು ಸತ್ತಿವೆ. ಅದಕ್ಕೋಸ್ಕರ ಇಂಥ ಅಸಮರ್ಥ ಆಡಳಿತ ಸಿದ್ದರಾಮಯ್ಯನವರಿಂದನೂ ಬಂದಿದೆ, ಇನ್ನು ಮುಂದೆ DK ಶಿವಕುಮಾರ್ ಮುಂದನೂ ಬರ್ತದೆ. ಜನರು ಜಾಗೃತರಾಗಬೇಕು. ಜನರು ಜಾಗೃತರಾಗಿದ್ದಾಗ ಮಾತ್ರ ಇಂಥ ಸಮಸ್ಯೆಗಳ ವಿರುದ್ಧ ಹೋರಾಡ್ತೀವಿ. ಇಂಥ ಸಮಸ್ಯೆಗಳ ವಿರುದ್ಧ ಹೋರಾಡೋದು ಮಾತ್ರ ಇಂಥ ಸರ್ಕಾರಗಳನ್ನು, ಇಂಥ ವಿರೋಧ ಪಕ್ಷಗಳು, ನಾನು ಹೇಳ್ತೇನಲ್ಲ, ಈ JCB ಪಕ್ಷಗಳು, ಕಾಂಗ್ರೆಸ್, BJP ಮತ್ತು ಜನತಾ ದಳದಂಥ ಪಕ್ಷಗಳನ್ನು ಮೂರು ಬದಿಗಿತ್ತಿ ಒಂದು ಸ್ವತಂತ್ರ ಪಕ್ಷವನ್ನು, ಒಂದು ಕನ್ನಡಿಗರ ಏಳಿಗೆಗಾಗಿ ಒಬ್ಬ ಪ್ರಾದೇಶಿಕ ಪಕ್ಷವನ್ನು ಸ್ಥಾಪಿಸುವ ಅತ್ಯಂತ ಸುವರ್ಣಾವಕಾಶ, ಗಳಿಗೆ ಬಂದಿದೆ. ಕನ್ನಡಿಗರು ಎಚ್ಚೆತ್ತುಕೊಂಡ್ರೆ ಇದನ್ನು ಯಾರಿಂದನೂ ತಪ್ಪಿಸೋಕ್ಕಾಗಲ್ಲ ಅಂತೇಳಿ ನಾನು ಹೇಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.